ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಚಿರುಗೆ ಸ್ಕೂಲ್ ರಜೆ ಆಯಿತು. ಸ್ವಲ್ಪ ಲೇಟಾಗೇ ಎದ್ದಿದ್ದು, ಟಿಫನ್ ಎಲ್ಲ ಮಾಡಿದ್ದಾಯಿತು. ಹಾಗೆ ಇವಾಗ ರೆಡಿ ಆಗಿದ್ದೀನಿ ಬಿಕಾಸ್ ದೇವನಹಳ್ಳಿಗೆ ಹೋಗಬೇಕಾಗಿತ್ತು. ಸ್ವಲ್ಪ ಚಿರು ತುಂಬ ದಿನದಿಂದ ಸೈಕಲ್ ಬೇಕು ಅಂತ ಕೇಳ್ತಾ ಇದ್ದ. ಒಂದು ಹಳೆ ಸೈಕಲ್ ಫುಲ್ ಹಾಳು ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಅವನು ಓಡ್ಸೋದು ಕಲ್ತ ಮೇಲೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಹಳೆ ಸೈಕಲ್ನೇ ಇಟ್ಕೊಂಡಿದ್ದೆ. ಇವಾಗ ತುಂಬ ಚೆನ್ನಾಗಿ ಓಡ್ಸೋದು ಕಲ್ತಿದ್ದಾನೆ. ಸೊ ಹಾಗಾಗಿ ಪಾಪ ಕೊಡ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಹಾಗೆ ಬುಜ್ಜಿ ಬೇಬಿಗೂ ತೊಗೊಳ್ಳೋಣ ಯಾವುದಾದ್ರೂ ಒಂದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಹೇಗೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಏನಾಗುತ್ತೋ ಅಂತ. ಆ್ಯಂಡ್ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ರೆಡಿಯಾಗಿ ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟ್ 1:30ನೇ ಆಗಿತ್ತು. ಮನೇಲಿ ಊಟ ಕೂಡ ಮಾಡಿದ್ದಿಲ್ಲ. ಸೊ ಎಲ್ಲರಿಗೂ ಹೊಟ್ಟೆ ಹಸಿತಿತ್ತು ಅಂತ ಹೇಳ್ಬಿಟ್ಟು ನಾವು ಕೂಡ ಹೋಟೆಲ್ಗೆ ಹೋದ್ವಿ. ಸ್ಯಾಟರ್ಡೆ ಆಗಿರೋದ್ರಿಂದ ವೆಜ್ ತಿನ್ನಬೇಕಾಗಿತ್ತು. ಸೊ ಎಲ್ಲರೂ ವೆಜ್ ಆರ್ಡ್ರ್ ಮಾಡ್ಕೊಂಡ್ವಿ. ಹಸ್ಬೆಂಡ್ಗೆ ಹೋಳಿಗೆ ತಿನ್ನಬೇಕು ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಅವರು ಹೋಳಿಗೆ ಊಟ ಆರ್ಡ್ರ್ ಮಾಡಿದ್ರು. ಆಮೇಲೆ ನಾನು ಕಾಮಿಡಿ ಮಾಡ್ತಾ ಇದ್ದೆ ಬಿಕಾಸ್ ಎರಡಕ್ಕೂ ಸೇಮ್ ಇತ್ತು. ಜಸ್ಟ್ ಒಂದು ಹೋಳಿಗೆ ಎಕ್ಸ್ಟ್ರಾ ಕೊಟ್ಟಿದ್ರು ಅಷ್ಟೇ. ಅದಕ್ಕೊಂದು 60 ರೂಪೀಸ್ ಎಕ್ಸ್ಟ್ರಾ ಕೊಟ್ರಾ ಅಂತ ಕೇಳ್ಬಿಟ್ಟು ಇದು ಮಾಡ್ತಾ ಇದ್ವಿ. ಆಮೇಲೆ ನಾನು ಬುಜ್ಜಿ ಎಲ್ಲರೂ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾನು ಆನ್ಲೈನಲ್ಲಿ ಒಂದು ವಾಚ್ನ ಆರ್ಡ್ರ್ ಮಾಡಿದ್ದೆ. ಅದ್ರ ಚೈನ್ ಸ್ವಲ್ಪ ದೊಡ್ಡದಾಗಿತ್ತು. ಹಾಗಾಗಿ ಅದನ್ನು ಕಟ್ ಮಾಡಿಸ್ಬಿಟ್ಟು ಜಾಯಿಂಟ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ವಾಚ್ ಅಂಗಡಿಗೆ ಹೋಗಿ ಅದನ್ನು ಕೂಡ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ನಾವು ಒಂದು ಜ್ಯುವೆಲರಿ ಶಾಪಿಗೆ ಹೋದ್ವಿ. ಬಿಕಾಸ್ ಬುಜ್ಜಿ ಬೇಬಿಗೆ ನಾನು ಚೈನ್ ಹಾಕಬೇಕು ಅಂತ ತುಂಬ ದಿನದಿಂದ ಆಸೆ ಇದೆ. ಬಿಕಾಸ್ ಇವಾಗ ಚೆನ್ನಾಗಿ ಓಡಾಡ್ತಾ ಇದ್ದಾರಲ್ಲ, ಹಾಗಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ನೋಡಿದೆ, ತುಂಬ ಇಷ್ಟ ಆಯಿತು. ಸೊ ಎಲ್ಲನೂ ವೆಯ್ಟ್ ಎಲ್ಲ ಮಾಡಿ ನಮ್ಮದು ಹಳೇದು ಸ್ವಲ್ಪ ಇತ್ತು, ಅದನ್ನೆಲ್ಲ ಹಾಕ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ರೇಟ್ ತುಂಬ ಜಾಸ್ತಿ ಹೇಳಿದ್ರು. ಅದು ನಮ್ಮದು ಹಳೇದು ತುಂಬ ಇತ್ತು. ಹಾಗಾಗಿ ಸರಿ ಇನ್ನೊಂದು ದಿನ ನೋಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ನಾವು ಹೋಗಿದ್ದು ಚಿರುಗೆ ಸೈಕಲ್ ತೊಗೊಳಕ್ಕೆ. ಅವ್ನು ತುಂಬ ದಿನದಿಂದ ಸೈಕಲ್ ಬೇಕು ಅಂತ ಕೇಳ್ತಾ ಇದ್ದ. ಅವ್ರ ಅಪ್ಪಂಗಂತೂ ಅವ್ನು ಕೇಳೋದು ಕೊಡ್ಸಿಲ್ಲ ಅಂದರೆ ಸಮಾಧಾನನೇ ಇರಲ್ಲ. ಅಯ್ಯೋ ಯಾವಾಗಲೂ ಕೇಳ್ತಾನೆ ಇರ್ತಾನೆ ಅಂತ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಕೊಡ್ಸೋಣ ಅಂತ ಹೋಗಿದ್ವಿ. ಹಾಗೆ ಬುಜ್ಜಿ ಬೇಬಿಗೂ ನೋಡೋಣ ಅಂತ ಹೇಳ್ಬಿಟ್ಟು ಇದು ಒಂದು ನೋಡಿದ್ವಿ. ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಜಸ್ಟ್ ಪ್ರೈಸ್ ಮಾತ್ರ ತುಂಬ ಜಾಸ್ತಿ ಹೇಳ್ತಾ ಇದ್ರು. ಅವನು ಇನ್ನೂ ಚಿಕ್ಕ ಹುಡುಗ ಬೇರೆ ಅಲ್ವಾ, ಸೊ ಅಷ್ಟೊಂದು ಪ್ರೈಸ್ ಎಲ್ಲ ಅವಶ್ಯಕತೆ ಇರಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಚಿರುಗ್ ನೋಡೋಣ ಅಂತ ಹೇಳ್ಬಿಟ್ಟು ಸೈಕಲ್ ಎಲ್ಲ ನೋಡ್ತಾ ಇದ್ವಿ. ತುಂಬ ಆಪ್ಷನ್ಸ್ ಏನು ಇದ್ದಿದ್ದಿಲ್ಲ, ಕಲರ್ಗಳಿತ್ತು. ಆ್ಯಂಡ್ ಸ್ವಲ್ಪ ದೊಡ್ಡದೇ ತೊಗೊಳ್ಳೋಣ, ಇನ್ನು ಮುಂದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಬುಜ್ಜಿ ಬೇಬಿ ಅಂತೂ ಅದರಿಂದ ಎದ್ದು ಹೊರಗಡೆನೇ ಬರ್ತಿದ್ದಿಲ್ಲ, ಫುಲ್ ಆಟ ಆಡ್ತಾ ಇದ್ರು. ಅವ್ರಿಗೆ ಅದು ತುಂಬ ಇಷ್ಟ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಚಿರು ಆಮೇಲೆ ಎಲ್ಲನೂ ನೋಡಿ ಅವನಿಗೆ ಯಾವ್ದು ಒಂದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದ. ಅವನು ಇದೇ ಬೇಕು ಅಂತ ಫುಲ್ ಹಠ ಮಾಡ್ತಾ ಇದ್ದ. ನಾವು ಇಲ್ಲ ಅದು ಬೇಡ, ಮುಂದೆ ಬಾಸ್ಕೆಟ್ ಎಲ್ಲ ಇರತ್ತೆ, ಚೆನ್ನಾಗಿರತ್ತೆ, ನೋಡಿ ತಗೋ ಅಂತ ಹೇಳ್ಬಿಟ್ಟು ಇದನ್ನ ಆಮೇಲೆ ಹೇಗೋ ಮಾಡಿ ಒಪ್ಪಿಸಿದ್ವಿ. ಆಮೇಲೆ ಅದ್ರದ್ದು ಏನೇನು ಪಾರ್ಟ್ಸ್ಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಅಲ್ಲೇ ರೆಡಿ ಮಾಡಿ ಕೊಡ್ತಾರೆ. ಸೊ ಟೈರಿಗೆ ಪಂಪ್ ಆಗಿರ್ಬೋದು, ಮತ್ತು ಬೆಲ್ಲೆಲ್ಲ ಏನೂ ಇದ್ದಿದ್ದಿಲ್ಲ. ಸೊ ಅದನ್ನೆಲ್ಲ ಹಾಕ್ಕೊಡೋಕ್ಕೆ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ಅವ್ನು ಫೈನಲ್ ಆಗಿ ಇದನ್ನೇ ಒಪ್ಕೊಂಡ. ಸೊ ಇಲ್ಲಿ ಬೆಲ್ಲೆಲ್ಲ ಹಾಕ್ತಾ ಇದ್ದಾರೆ. ಅವನಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದ, ಸೈಕಲ್ ಬರುತ್ತೆ ಅಂತ. ಅವನಿಗೆ 1.5 ವರ್ಷದ ಇರ್ಬೇಕಾದ್ರೆ ಇದೇ ಥರದ್ದು ಒಂದು ಸೈಕಲ್ ಕೊಡಿಸಿದ್ವಿ. ಬಟ್ ಅದು ಓಡಿಸೋದಕ್ಕಿಂತ ಸುಮ್ಮನೆ ತಳ್ಕೊಂಡು ಓಡಾಡ್ಬಿಟ್ಟೆ ಅವನು ಹಾಳು ಮಾಡಿದ್ದೇ ಜಾಸ್ತಿ. ಹಾಗಾಗಿ ಓಡಿಸೋದು ಕಲ್ತ ಮೇಲೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಇಷ್ಟು ದಿನ ವೆಯ್ಟ್ ಮಾಡಿದ್ವಿ. ಇವಾಗ ತುಂಬ ಚೆನ್ನಾಗಿ ಓಡಿಸ್ತಾರೆ, ಹಾಗಾಗಿ ಇವಾಗ ಕೊಡಿಸಿದ್ವಿ. ಫೈನಲ್ ಆಗಿ ಅವ್ನಿಗೆ ಅಲ್ಲಿ ಸೈಕಲ್ ತೊಗೊಂಡು ಬುಜ್ಜಿ ಬೇಬಿಗೆ ಅದೇ ಥರದ್ದು ಬೇರೆ ಕಡೆ ನೋಡೋಣ, ನಾನು ಸೈಕಲ್ ಈ ಥರದ್ದು ನೋಡೋಣ ಅಂದ್ಕೊಂಡೆ. ಬಟ್ ಅವ್ರು ಅದ್ರಲ್ಲಿ ಕುತ್ಕೊಳ್ಳೋಕ್ಕೆ ರೆಡಿ ಇದ್ದಿಲ್ಲ, ಫುಲ್ ಅಳ್ತಾ ಇದ್ರು. ಅವನಿಗೆ ಮೇ ಬಿ ಅದು ಇಷ್ಟ ಆಗಿಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಅದೇ ಅಂಗಡಿಯಲ್ಲಿ ಪಾಂಡ ಥರದೇ ಇತ್ತು, ಅದನ್ನ ತೊಗೊಂಡ್ವಿ. ಅದನ್ನ ತೊಗೊಂಡು ಡ್ರೈ ಫ್ರೂಟ್ಸ್ ಬೇಕಾಗಿತ್ತು. ಸೊ ಅಲ್ಲೇ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡ್ವಿ. ಬುಜ್ಜಿ ಬೇಬಿ ಅಲ್ಲಿ ಹೋಗ್ಬಿಟ್ಟು ಫುಲ್ಲು ಚಾಕ್ಲೇಟ್ ಎಲ್ಲ ನೋಡಿ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಆಟ ಸಾಮಾನ್ದೆಲ್ಲ ಚಾಕ್ಲೇಟ್ಸ್ ಎಲ್ಲ ಇರುತ್ತೆ, ಜೇಮ್ಸ್ ಥರ. ಅದನ್ನ ನೋಡ್ಬಿಟ್ಟು ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾನೆ, ತಕ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೇನು ಕೊಡ್ಸಿಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಇಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಇನ್ನೇನು ಸ್ವಲ್ಪ ದೂರ ಇದೆ ಅನ್ನಂಗೆ ಈ ಥರ ಒಂದು ರೋಡ್ ಸಿಗತ್ತೆ. ಸೊ ಅಲ್ಲಿಂದ ಓಡಿಸ್ಕೊಂಡು ಬರ್ತಾನೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಚಿರು ಕೈಯಲ್ಲೇನೆ ಕೊಟ್ಟಿದ್ವಿ. ಫಸ್ಟು ಹೊಸ ಸೈಕಲ್ ಅಲ್ವಾ, ಸ್ವಲ್ಪ ಅವರು ಬೀಳೋದು, ಆ ಕಡೆ ಈ ಕಡೆ ಹೋಗೋದು ಎಲ್ಲ ಮಾಡ್ತಾಯಿದ್ರು. ಬಟ್ ಆಮೇಲೆ ಪರ್ಫೆಕ್ಟಾಗಿ ಓಡಿಸಿದ್ರು. ಅದೇ ಥರನೇ ಅಷ್ಟೇ ಆಮೇಲೂ ಕೂಡ ನೀಟಾಗೆ ತುಂಬ ಚೆನ್ನಾಗಿ ಓಡ್ಸೋದು ಕಲ್ತ್ಕೊಂಡ್ರು. ಸೊ ಅಲ್ಲಿಂದ ಅವರೇ ಮನೆಗೆ ಕೂಡ ಓಡಿಸ್ಕೊಂಡು ಬಂದರು. ಅದಾದಮೇಲೆ ಬುಜ್ಜಿ ಬೇಬಿ ಅಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ ಅವರಿಗೆ ಇದನ್ನ ಕೊಡ್ಸಿದ್ದಕ್ಕೆ. ಅವರಂತೂ ಅದರಿಂದ ಎದ್ದು ಬರ್ತಾನೆ ಇದ್ದಿದ್ದಿಲ್ಲ. ಆ್ಯಂಡ್ ಅದರಲ್ಲಿ ಮ್ಯೂಸಿಕ್ ಕೂಡ ಬರುತ್ತೆ, ನಮಗೆ ಗೊತ್ತೇ ಇದ್ದಿದ್ದಿಲ್ಲ. ಆಮೇಲೆ ಸಂಜೆ ಮೇಲೆ ನೋಡಿದ್ವಿ ನಾವು, ಅದಕ್ಕೆ ಶೆಲ್ ಹಾಕಬೇಕು ಅಷ್ಟೇ.
ಸೊ ಶೆಲ್ ಹಾಕಿದ್ರೆ ತುಂಬ ಚೆನ್ನಾಗಿರೋ ಮ್ಯೂಸಿಕ್ ಕೂಡ ಬರುತ್ತೆ. ಹಾಗಾಗಿ ಶೆಲ್ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದ್ವಿ. ಬುಜ್ಜಿ ಬೇಬಿ ನೋಡಿ ಶೆಲ್ ಹಾಕ್ಕೊಂಡು ಅದ್ರ ಲೈಟಿಂಗ್ಸು ಮತ್ತೆ ಅದ್ರಲ್ಲಿ ಬರೋ ಮ್ಯೂಸಿಕ್ಸ್ ಎಲ್ಲ ಕೇಳ್ಕೊಂಡು ಫುಲ್ ಖುಷಿಯಾಗಿ ಆಟ ಆಡ್ಕೊಂಡಿದ್ರು. ನನಗೂ ಖುಷಿ ಆಯಿತು ಅವರಿಗೆ ಇದನ್ನ ಕೊಡಿಸಿದ್ದಕ್ಕೆ. ಬಿಕಾಸ್ ಹುಟ್ಟಿದಾಗ್ಲಿಂದ ಸೈಕಲ್ ಆ ಥರದ್ದು ಏನೂ ಕೊಡಿಸೇ ಇದ್ದಿದ್ದಿಲ್ಲ ಬುಜ್ಜಿ ಬೇಬಿಗೆ. ಚಿರುಗಾದ್ರೆ 1.5 ವರ್ಷದಲ್ಲಿ ಅಷ್ಟೊತ್ತಿಗೆ ಒಂದು 3 ಸೈಕಲ್ ಹಾಳು ಮಾಡಿದ್ನೇನೋ. ಬಟ್ ಬುಜ್ಜಿ ಬೇಬಿಗೆ ಏನೋ ಒಂದಲೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಫಸ್ಟ್ನೇ ಮಗುಗೆ ಎಲ್ಲಾನು ಸಿಗುತ್ತೆ, ಬಟ್ ಸೆಕೆಂಡ್ನೇ ಮಗುಗೆ ಒಂದೊಂದ್ಸಲಿ ಏನೂ ಸಿಗಲ್ಲ ಅಂತ ಹಂಗಾಗತ್ತೆ. ನಾನು ಬುಜ್ಜಿ ಪಾಡಿಗೆ ಬುಜ್ಜಿ ಆಟ ಆಡ್ತಾ ಇದ್ರು. ನಾನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ನಲ್ಲ, ಮೇಯ್ನಾಗೆ ತೊಗೊಂಡು ಬಂದಿದ್ದ ರೀಸನು ಇವಾಗ ಬುಜ್ಜಿ ಬೇಬಿಗೆ ಬೆಳಗ್ಗೆ ಹೊತ್ತು ಹಾಲೆಲ್ಲ ಕೊಡ್ತೀವಲ್ಲ, ಸೊ ಹಾಲು ಬರೀ ಪ್ಲೇನ್ ಮಿಲ್ಕ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ಅದರಲ್ಲಿ ಡ್ರೈ ಫ್ರೂಟ್ಸ್ ಪ್ರೋಟೀನ್ ಪೌಡರ್ನ ಮಾಡಿಬಿಟ್ಟು ಕೊಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಎಲ್ಲಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಬರೀ ಡ್ರೈ ಫ್ರೂಟ್ಸು, ಸೀಡ್ಸು, ನಟ್ಸು ಆ ಥರದನ್ನೆಲ್ಲ ಹಾಕಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಪೌಡರ್ ಮಾಡಿ ಒಂದು ಸ್ಟೋರೇಜ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಡೈಲಿ ಒಂದೊಂದು ಸ್ಪೂನ್ ಹಾಲಿಗೆ ಹಾಕ್ಕೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇದ್ರ ಫುಲ್ ರೆಸಿಪಿ ತುಂಬ ಈಸಿ. ನಿಮ್ಗೆ ಯಾವುದೇದು ಇಷ್ಟ ಆಗುತ್ತೋ ಅದನ್ನೆಲ್ಲ ಡ್ರೈ ಫ್ರೂಟ್ಸ್ನ ತೊಗೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಸಪ್ರೇಟಾಗಿ. ಮಖಾನ ತೊಗೊಳ್ಳಿ, ತುಂಬ ಒಳ್ಳೆಯದು. ಬಿಕಾಸ್ ಪೌಡರು ಸ್ವಲ್ಪ ಉದ್ರಾಗಿ ಬರೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ನಾನು ಇಲ್ಲಿ ಫ್ಲೇವರ್ಗೋಸ್ಕರ ಶುಂಠಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಚಿಯಾ ಸೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಮಕ್ಕಳಿಗೆ ತುಂಬ ಒಳ್ಳೆಯದು, ಬ್ರೈನ್ ಡೆವಲಪ್ಮೆಂಟಿಗೆಲ್ಲ. ಅದಾದಮೇಲೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡಬೇಕು. ಅದು ಫುಲ್ ತಣ್ಣಗಾಗಬೇಕು, ಇಲ್ಲಾಂದರೆ ಒಂಥರ ಗಟ್ಟಿ ಆಗೋಗ್ಬಿಡುತ್ತೆ. ಹಾಗೆ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಆ್ಯಂಡ್ ಫುಲ್ ತಣ್ಣಗಾದ್ಮೇಲೆ ನಾವು ಪಲ್ಸ್ ಮೋಡಲ್ಲಿ ಒಂದೇ ಸಲ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ಬಿಟ್ಟು ನೋಡಿ ಈ ಥರ ಗ್ರೈಂಡ್ ಮಾಡಿದಾಗ ಅದು ಲೈಟಾಗಿ ನೀಟಾಗಿ ಪೌಡ್ರು ಥರನೇ ಇರುತ್ತೆ. ಸೊ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಈ ಥರ ಬಂತು. ಈ ಸಲ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಒಂದು ಸ್ವಲ್ಪನ ಈ ಥರ ಉದ್ರಾಗೆ ಪೌಡ್ರು ಮಾಡಿ ಒಂದು ಸ್ಟೋರೇಜ್ ಬಾಕ್ಸಲ್ಲಿ, ಅಂದರೆ ಗ್ಲಾಸ್ ಸ್ಟೋರೇಜ್ ಬಾಕ್ಸಲ್ಲಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಡೈಲಿ ಒಂದೊಂದು ಸ್ಪೂನ್ ಕೊಡೋಣ ಅಂತ ಕೊಟ್ಟಿದ್ದೆ ಕೂಡ ತುಂಬ ಇಷ್ಟಪಟ್ಟು ತಿಂದರು. ಇನ್ನೂ ಒಂದು ಸ್ವಲ್ಪನ ಹಾಗೆ ಎತ್ತಿಕ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲನ ನೋಡಿ ಈ ಥರ ಕರಗಿಸ್ಬಿಟ್ಟು, ನಾನು ಇನ್ನೇನು ಸ್ವಲ್ಪ ಎತ್ತಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಚೆನ್ನಾಗೆ ಪೇಸ್ಟ್ ಮಾಡಿದ್ದೆ ಗಟ್ಟಿಯಾಗಲಿ ಅಂತ ಹೇಳ್ಬಿಟ್ಟು. ಬೆಲ್ಲದ ಪಾಕನ ಅದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿ ಇರುವಾಗಲೇ ಕಲಿಸ್ಬಿಟ್ಟು ಉಂಡೆ ಮಾಡಿ ಡ್ರೈ ಫ್ರೂಟ್ಸ್ ಲಡ್ಡು ಥರ ಮಾಡಿ ಅದನ್ನು ಕೂಡ ಒಂದು ಸ್ಟೋರೇಜಲ್ಲಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ದೆ. ಮಕ್ಕಳಿಗೆ ಯಾವಾಗಾದ್ರೂ ತಿಂಡಿ ಬೇಕು ಅಂದಾಗ ಈ ಥರ ಆಪ್ಷನ್ಸ್ಗಳು ತುಂಬ ಸಿಗತ್ತೆ ನಮಗೆ. ಈ ಥರ ಪೌಡ್ರು ಒಂದೊಂದ್ಸಲಿ ಕುಡ್ದಿಲ್ಲ ಅಂದಾಗ ಈ ಥರ ಲಡ್ಡು ಮಾಡಿ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿತ್ತು ಟೇಸ್ಟು, ನನಗೂ ಅಷ್ಟೇ ಇಷ್ಟ ಆಯಿತು. ನಾನು ಕೂಡ ಒಂದು ತಿಂದೆ. ಆ್ಯಂಡ್ ಇದನ್ನೆಲ್ಲ ಮಾಡಿ ಎಲ್ಲಾನು ಎತ್ತಿಟ್ಬಿಟ್ಟು ಬುಜ್ಜಿಗೂ ಮತ್ತು ಚಿರುಗೂ ಕೂಡ ಒಂದೊಂದು ಕೊಟ್ಟೆ. ಚಿರು ಅಂತೂ ತುಂಬ ಇಷ್ಟಪಟ್ಟು ತಿಂದ. ಯಾಕಂದರೆ ಅವ್ನು ತಿಂಡಿನೇ ತಿಂತಾ ಇರ್ತಾನೆ ಯಾವಾಗ್ಲೂ. ಬಟ್ ಅದು ತುಂಬ ಇಷ್ಟ ಆಯಿತು ಅಂತ ಹೇಳ್ದ. ಸದ್ಯ ಅಪ್ಪ ಹೆಂಗೋ ಖುಷಿ ಆಯಿತು ನನಗೂ ಕೂಡ. ಆಮೇಲೆ ಅವರು ಎಲ್ಲ ತಿಂದ ಆ್ಯಂಡ್ ಬುಜ್ಜಿ ಬೇಬಿನೂ ಕೂಡ ಇಟ್ಕೊಂಡಿದ್ದ, ಅವನಿಗೂ ಕೂಡ ತುಂಬ ಇಷ್ಟ ಆಗಿತ್ತು. ಅವರಿಬ್ರಿಗೂ ಕೊಟ್ಬಿಟ್ಟು ಸರಿ ಅಂತ ಅಡುಗೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ ನಾನು. ಸಂಜೆ ಮೇಲೆ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಥರದ ತರಕಾರಿನೂ ಹಾಕಿ ಸಾಂಬಾರು ಮಾಡಿ ಮತ್ತು ರೈಸು ಸಿಂಪಲಾಗಿ ಹಪ್ಳ ಎಲ್ಲ ಫ್ರೈ ಮಾಡಿದ್ದೆ ಅಷ್ಟೇ. ನೈಟ್ ಹೊತ್ತು ಇಬ್ಬರೇ ಇರೋದ್ರಿಂದ ಜಾಸ್ತಿ ಏನು ಸಾಂಬಾರು ಅವಶ್ಯಕತೆ ಇರಲ್ಲ, ಚಿಕ್ಕದಾಗೆ ಮಾಡೋದು. ಬಟ್ ಇವತ್ತು ನಮ್ಮ ಅತ್ತೆ ಊರಿಗೆ ಹೋಗಿದ್ರು, ಅವ್ರಿಗೂ ಕೂಡ ನಾವೇ ಅಡುಗೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗನೂ ಮಾಡ್ತಾ ಇದ್ದೀನಿ. ಒಂದು ಕಡೆ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿದ್ದೆ. ಹಾಗೆ ನಮ್ಮ ಅತ್ತೆ ಯಾರೋ ಹಸುದು ಹಾಲು ಬರುತ್ತಲ್ಲ, ಗಿಣ್ಣಾಲು, ಅದು ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ನನಗೆ ಗಿಣ್ಣು ತುಂಬ ಇಷ್ಟ. ಅಂದರೆ ಕೇಕ್ ಥರ ಕೊಯ್ತಾರಲ್ಲ ಆ ಗಿಣ್ಣು, ಸಿಕ್ಕಾಪಟ್ಟೆ ಇಷ್ಟ. ತುಂಬ ವರ್ಷಗಳೇ ಆಯಿತು ಅನ್ಸತ್ತೆ ನಾನು ಗಿಣ್ಣಾಲು ಆ ಥರದಲ್ಲಿ ತಿಂದು. ಸೊ ತುಂಬ ಇಷ್ಟ ಆಗಿ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಬೇಗ ಅಡುಗೆ ಕೂಡ ಮಾಡಿಕೊಂಡೆ. ಒಂದು ಕಡೆ ಅಡುಗೆಗೆಲ್ಲ ಜೋಡಿಸಿಕ್ಬಿಟ್ಟು ಅನ್ನಕ್ಕೆ ಎಲ್ಲ ಇಟ್ಟಿದ್ದೆ. ಸೊ ಎಲ್ಲನೂ ಆಗಿತ್ತು. ಇನ್ನೊಂದು ಕಡೆ ಸರಿ ಇದೆಲ್ಲ ಮಾಡ್ಕೊಳ್ಳೋಣ ಗಿಣ್ಣಾಲ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೆ. ಇಲ್ಲಿ ಒಂದು ಪಾತ್ರೆಗೆ ನಾನು ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ಏನು ಗಿಣ್ಣಾಲ್ ಕೊಟ್ಟಿದ್ರಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಪೆಪ್ಪರ್ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡಿಬಿಟ್ಟು, ಅದಾದಮೇಲೆ ಅದಕ್ಕೆ ನಾನಿಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫಿಲ್ಟ್ರು ಮಾಡಿ ಒಂದು ಇಡ್ಲಿ ಪಾತ್ರೆ ಒಳಗಡೆ ಹಾಕಿ ಬೇಯಿಸ್ತಾ ಇದ್ದೀನಿ. ಬಟ್
ಏನಾಯ್ತೋ ಗೊತ್ತಿಲ್ಲ, ಒಂದು 20 ನಿಮಿಷ ಮೇಲೇನೆ ಬೇಯಿಸಿದ್ದೀನಿ. ಬಟ್ ಅದು ಗಿಣ್ಣು ಥರ ಆಗೇ ಇಲ್ಲ. ನಾನು ಏನು ತಪ್ಪು ಮಾಡಿದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಫಸ್ಟು ಮಿಲ್ಕ್ ಬರುತ್ತಲ್ಲ ಅದರಿಂದ ಮಾಡಿದ್ರೆ ಮಾತ್ರನೇ ಬರುತ್ತೆ ಅಂತ. ಸೊ ಏನಾದರೂ ಇದಕ್ಕೆ ಟಿಪ್ಸ್ ಗೊತ್ತಿದ್ರೆ ಪ್ಲೀಸ್ ನನಗೆ ಹೇಳಿ. ತುಂಬ ಇಷ್ಟ ಆಗಿದೆ ತಿನ್ನಬೇಕು ಅಂತ, ಬಟ್ ಅದು ಆಗೇ ಇಲ್ಲ. ಏನೇನೋ ಟ್ರೈ ಮಾಡಿದೆ, ಅದು ಕೊನೆಗೂ ಬರಲೇ ಇಲ್ಲ. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಸೊ ಗಿಣ್ಣು ಹೆಂಗೆ ಮಾಡೋದು ಅಂತ ನಿಮ್ಗೇನಾದರೂ ರೆಸಿಪಿ ಕರೆಕ್ಟಾಗಿ ಗೊತ್ತಿದ್ರೆ ಪ್ಲೀಸ್ ನನಗೆ ಮೆಸೇಜ್ ಮಾಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಅದೆಲ್ಲ ಆದಮೇಲೆ ಅಡುಗೆ ಎಲ್ಲ ಆಲ್ರೆಡಿ ಆಗಿತ್ತಲ್ವ, ಸೊ ಗಿಣ್ಣಂತೂ ಬಂದಿಲ್ಲ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಊಟ ಎಲ್ಲ ರೆಡಿ ಆಗಿತ್ತು. ಊಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ಚಿರುಗೆ ಸ್ವಲ್ಪ ಹೋಮ್‌ವರ್ಕ್ ಎಲ್ಲ ಇತ್ತು. ಇವಾಗ ಸ್ಕೂಲಿಗೆ ಬೇರೆ ಹೋಗೋಕ್ಕೆ ಸ್ಟಾರ್ಟ್ ಆಗಿದ್ದಾನೆ. ಡೈಲಿ ಹೋಮ್‌ವರ್ಕ್ ಕೊಡ್ತಾರೆ. ಸೊ ಕಂಪಲ್ಸರಿ ಬರೀಲೇಬೇಕು. ಇವಾಗ ನೈಟ್ ಬರ್ದಿಲ್ಲ ಅಂದರೆ ಮತ್ತೆ ಬೆಳಗ್ಗೆ ಅಂತೂ ಎದ್ದು ಬರೆಯಲ್ಲ ಅವನು. ಹಾಗಾಗಿ ನೈಟೇನೆ ಬರೆಸ್ಬಿಡ್ತೀನಿ ನಾನು. ಸೊ ಅವ್ರಿಗೂ ಒಂದು ಕಡೆ ಬರೆಸಿದ್ಮೇಲೆ ಇನ್ನೊಂದು ಕಡೆ ಬುಜ್ಜಿ ಬೇಬಿಗೆ ಊಟ ಎಲ್ಲ ಮಾಡಿಸ್ಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಇಲ್ಲಿ ಊಟ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಗೆ ಏನು ಅಡುಗೆ ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ತಿನ್ನಿಸ್ತೀನಿ ಅಷ್ಟೇ. ಸ್ವಲ್ಪ ಸ್ಮ್ಯಾಶ್ ಮಾಡಿ, ಒಂದು ಹಾಫ್ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ ಅಷ್ಟೇ. ನೋಡಿ ಈ ಥರ ಎಲ್ಲ ಹಠ ಮಾಡ್ತಾರೆ. ಆಟ ಆಡಿಸ್ಕೊಂಡು ತಿನ್ನಬೇಕು. ಒಂದೇ ಹತ್ರ ಕುತ್ಕೊಂಡೆಲ್ಲ ತಿನ್ನಲ್ಲ, ಇವಾಗ ದೊಡ್ಡೋರಾಗಿದ್ದಾರಲ್ಲ. ಹಾಗಾಗಿ ಅವರಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಅಣ್ಣ ತಮ್ಮಂಗೆ ಇಬ್ರಿಗೂ ಹೊಸ ಸೈಕಲ್ ಸಿಕ್ಕಿದೆಯಲ್ಲ, ಫುಲ್ ಖುಷಿಯಲ್ಲಿ ಇಬ್ರೂ ಆಟ ಆಡ್ಕೊಂಡಿದ್ರು. ನಮಗೂ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಕೂಡ ಮಲ್ಕೊಂಡ್ವಿ. ನಾನು ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು. ಈ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ. ಸೊ ಹಾಗಾಗಿ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.